ಗೆಳೆಯರೇ, ನೀವು ಕೇಳ್ತಾ ಇದ್ದೀರಾ ಗಣೋರ ಮೀಡಿಯಾ ಕ್ಲಬ್ ವತಿಯಿಂದ ಕಿವಿ ಮಾತು. ನಾನು ನಿಮ್ಮ ಅಭಿ. ಇದೇನಪ್ಪ ಇದು ಕಿವಿ ಮಾತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಯಾವುದೇ ರೀತಿಯ ಲೆಕ್ಚರ್ ಸೆಷನ್ ಅಲ್ಲ, ಮೋಟಿವೇಶನ್ ಕ್ಲಾಸ್ ಅಂತೂ ಅಲ್ವೇ ಅಲ್ಲ. ಯೂಶುವಲ್ ಆಗಿ ನಮ್ ತಲೆಯಲ್ಲಿ ಒಂದಷ್ಟು ಹುಚ್ಚತನದ ಪ್ರಶ್ನೆಗಳು ಓಡ್ತಾ ಇರುತ್ತೆ. ಆ ಎಲ್ಲ ಹುಚ್ಚತನದ ಪ್ರಶ್ನೆಗಳಿಗೂ ಸಿಂಪಲ್ ಆಗಿ ಉತ್ತರ ಹುಡುಕ್ತಾ ಒಂದೊಳ್ಳೆ ಫ್ರೆಂಡ್ ಆಗಿ ನಿಮ್ಗೆಲ್ಲ ಕಿವಿ ಮಾತನ್ನ ಕೊಡೋಣ ಅಂತಿರೋದೇ ಈ ನಮ್ಮ ಶೋ. ರೀಸೆಂಟ್ ಆಗಿ ನಾನು ತುಂಬಾ ಸ್ಟ್ರೇಂಜ್ ಆಗಿರೋ ಒಂದು ವಿಷಯನ ಗಮನಿಸಿದೆ. ಜಸ್ಟ್ ಇಮ್ಯಾಜಿನ್, ನಮ್ ಲೈಫ್ ಇಂದ ಯಾವುದೋ ಒಂದು ವಿಷಯ ದೂರ ಆಗಿರುತ್ತೆ. ಅದು ನಮ್ ಜೊತೆ ಫಿಸಿಕಲ್ ಆಗಿ ಇನ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲ ಅನ್ನೋದು ನಮಗ್ ಗೊತ್ತಿರುತ್ತೆ, ಅಥವಾ ಅದು ನಮ್ಗೆ ತಿರ್ಗಾ ವಾಪಸ್ ಸಿಗಲ್ಲ ಅನ್ನೋದು ನಮಗ್ ಗೊತ್ತಿರುತ್ತೆ. ಅದು ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಲ್ಲಿ ತುಂಬಾ ಆಳವಾಗಿ ಕೂತ್ಕೊಂಡು ನಾವು ತಿರ್ಗಾ ಅದನ್ನೇ ಮೆಲ್ಕಾಗ್ತಾನೆ ಇರ್ತೀವಿ. ಅದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮೂಮೆಂಟ್ ಆಗಿರ್ಬೋದು, ಯಾವುದೋ ಒಂದು ಫೀಲಿಂಗ್ ಆಗಿರ್ಬೋದು. ಯಾಕೆ ಇದು ನಮಗ್ ಸಿಗಲ್ಲ ಅಂತ ಗೊತ್ತಿದ್ರು ನಾವ್ ಇದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇರ್ತೀವಿ? ಬನ್ನಿ ಹೇಳ್ತೀನಿ. ಈಗ ನಾನು ಹೇಳೋ ವಿಷಯನ ನೀವ್ ಹಾಗೆ ಇಮ್ಯಾಜಿನ್ ಮಾಡ್ತಾ ಹೋಗಿ. ಜಸ್ಟ್ ಇಮ್ಯಾಜಿನ್, ನೀವು ಒಂದು ದೊಡ್ಡ ಸಿನಿಮಾ ಥಿಯೇಟರ್ ಕೂತಿದ್ದೀರಾ ಅಂತ. ಸ್ಲೋ ಆಗಿ ಅಲ್ಲಿರೋ ಲೈಟ್ಸ್ ಎಲ್ಲ ಡಿಮ್ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ಸಿನಿಮಾ ಹೊಡೋದಕ್ಕೆ ಶುರುವಾಗ್ತದೆ. ಸ್ಲೋ ಆಗಿ ನಾವು ಆ ಸ್ಟೋರಿಗೆ ಕನೆಕ್ಟ್ ಆಗ್ತಾ ಇದೀವಿ. ಸ್ಕ್ರೀನ್ ಮೇಲೆ ಬರ್ತಿರೋ ಆ ಕ್ಯಾರೆಕ್ಟರ್ಸ್ಗೆ ಕನೆಕ್ಟ್ ಆಗ್ತಾ ಇದೀವಿ. ಅವರ ಎಮೋಷನ್ಸ್ಗೆ ಕನೆಕ್ಟ್ ಆಗ್ತಾ ಇದೀವಿ. ಸ್ಕ್ರೀನ್ ಮೇಲೆ ಯಾವಾಗೆಲ್ಲ ಆ ಕ್ಯಾರೆಕ್ಟರ್ ನಗುತ್ತೋ ನಾವು ಅವಾಗ ನಗ್ತೀವಿ. ಯಾವಾಗೆಲ್ಲ ಆ ಕ್ಯಾರೆಕ್ಟರ್ ಫೀಲ್ ಮಾಡ್ಕೊಳುತ್ತೋ ನಾವು ಅವಾಗ ಫೀಲ್ ಮಾಡ್ಕೋತೀವಿ. ನಮ್ಗೆ ಗೊತ್ತಿಲ್ದಿರ ಹೋಗ್ತಾ ಹೋಗ್ತಾ ನಾವು ಆ ಕಥೆಯ ಒಂದು ಪಾರ್ಟ್ ಆಗಿ ಹೋಗ್ತೀವಿ. ಹೀಗೆ ಟೈಮ್ ಮುಗಿದ್ಮೇಲೆ ಆ ಸಿನಿಮಾ ಮುಗಿಯುತ್ತೆ. ಸ್ಕ್ರೀನು ಮತ್ತೆ ಬ್ಲ್ಯಾಕ್ ಆಗುತ್ತೆ. ಆಫ್ ಆಗಿರೋ ಎಲ್ಲ ಲೈಟ್ಸು ಮತ್ತೆ ಆನ್ ಆಗುತ್ತೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಾವು ನೋಡಿದ ಸಿನಿಮಾ ನಮ್ ಮನ್ಸಲ್ಲಿ ತಿರ್ಗಾ ಓಡ್ತಾ ಇರುತ್ತೆ. ನಮ್ ಮನ್ಸಲ್ಲಿ ಓಡ್ತಿದೆ ಅನ್ನೋ ಮಾತ್ರಕ್ಕೆ ಸಿನಿಮಾ ಇನ್ನು ಮುಗ್ದಿಲ್ಲ ಅಂತಲ್ಲ. ನಾವು ಎಲ್ಲೋ ಒಂದ್ ಕಡೆ ನಮ್ಮ ಮನ್ಸಿಂದ ಆ ಸಿನಿಮಾಗೆ ಅಷ್ಟು ಕ್ಲೋಸ್ ಆಗಿ ಕನೆಕ್ಟ್ ಆಗಿದೀವಿ ಅಂತ. ಹೀಗೇನೆ ನಮ್ ಮನ್ಸು ವರ್ಕ್ ಆಗೋದು. ಸೊ ಯಾವುದೋ ಒಂದು ವಿಷಯ ಅಥವಾ ಯಾವುದೋ ಒಂದು ಫೀಲಿಂಗ್ ಅಥವಾ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಮನಸ್ಸಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ರೆ ಅದನ್ನ ನಮ್ಮ ಮನಸ್ಸು ಯಾವುದೋ ಒಂದು ಸಣ್ಣ ಈವೆಂಟ್ ಆಗಿ ಟ್ರೀಟ್ ಮಾಡಲ್ಲ. ನಮ್ಮ ಒಳ ಪ್ರಪಂಚದ ಒಂದು ಪಾರ್ಟ್ ಆಗಿ ಟ್ರೀಟ್ ಮಾಡುತ್ತೆ. ಸೊ ಅದು ಮುಗ್ದಿದ್ರು ಅದು ಹೊರಗಿನ ಪ್ರಪಂಚಕ್ಕೆ ಮುಗ್ದಿರುತ್ತೆ ಹೊರತು ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಅದು ಹಾಗೆ ಉಳಿದಿರುತ್ತೆ. ಯಾವುದೋ ಒಂದು ವಿಷಯ ನಮ್ಮ ಮನಸ್ಸಿಗೆ ಇಷ್ಟೊಂದು ರಿಯಲ್ ಆಗಿ ಫೀಲ್ ಆಗ್ತದೆ ಅಂದ್ರೆ ಅದು ಹೊರಗಡೆನೂ ಎಕ್ಸಿಸ್ಟೆಂಟ್ ಆಗಿರ್ಬೇಕು ಅಂತ ಏನಿಲ್ಲ ಅಲ್ಲ. ನಾವು ಆ ಕಥೆಯ ಒಂದು ಭಾಗವಾಗಿದ್ದೀವಿ ಅಂತ ಅರ್ಥ ಅಷ್ಟೇ. ಸೊ ನಿಮ್ಮಲ್ಲಿ ಯಾರಾದ್ರೂ ಈ ತರ ಒಂದು ವಿಷಯನ ಮನಸ್ಸಲ್ಲಿ ತುಂಬಾ ಆಳವಾಗಿ ಇಟ್ಕೊಂಡು ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀರಾ ಅಂದ್ರೆ ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ. ನೀವೆಲ್ಲೋ ವೀಕ್ ಆಗಿದ್ದೀರಾ ಅಂತಾನೂ ಅಲ್ಲ. ನೀವಿನ್ನು ಆ ಸ್ಟೋರಿ ಒಳಗಡೆನೆ ಇದ್ದೀರಾ ಅಂತ. ಆದ್ರೆ ಒಂದು ಸಣ್ಣ ಕಿವಿ ಮಾತು, ಒಂದು ವಿಷಯ ರಿಯಲ್ ಆಗಿ ಅನ್ಸುತ್ತೆ ಅಂದ್ರೆ ಅದು ನಿಮಗ್ ಸೇರಿದ್ದು ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ ಈ ತರದ ವಿಷಯಗಳನ್ನ ಬಿಡೋದು ಅಂದ್ರೆ ಅದನ್ನ ಮರೆಯೋದು ಅಂತನೂ ಅಲ್ಲ. ಆ ಮುಗ್ದೋಗಿರೋ ಸ್ಟೋರಿಯಿಂದ ನಾವು ಹೊರಗಡೆ ಬರ್ತಿದೀವಿ ಅಂತ. ಯಾಕಂದ್ರೆ ಆ ಕಥೆ ಆಗ್ಲೇ ಮುಗ್ದೋಗಿದೆ. ಆದ್ರೆ ನಮ್ಮ ಜೀವನ ಇನ್ನೂ ನಡಿಬೇಕು. ಸೊ ಇಷ್ಟೊತ್ತು ನೀವ್ ಕೇಳಿದ್ದು ಗಣೋರ ಮೀಡಿಯಾ ಕ್ಲಬ್ಬಿನ ಕಿವಿ ಮಾತು. ಹೊರಡೋದಕ್ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು. ಲೈಫ್ ತುಂಬಾನೇ ಸಿಂಪಲ್ ಆಗಿದೆ ಕಣ್ರಿ. ಅದನ್ನ ನಾವೇ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊತಾ ಇದೀವಿ. ಸೊ ಇರೋ ಈ ಜೀವನನ ನಗ್ನಗ್ತಾ ಇನ್ನೊಬ್ಬರನ್ನ ನಗಿಸ್ತಾ ಖುಷಿಯಾಗಿ ಕಳೆರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸೈನಿಂಗ್ ಆಫ್, ನಿಮ್ಮ ಅಭಿ.